ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಗೃತಿ ಸಿಸ್ಟರ್ಸ್. ಇವತ್ತು ನಮ್ಮ ಅಕ್ಕ ಡಿನ್ನರ್ಗೆ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದಾರೆ. ಸೊ ಏನು ಪ್ರಾಸೆಸ್ಸು, ಹೆಂಗೆ ಮಾಡೋದು ಅಂತೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ಕೇಳೋಣ. ಏನೇನು ಹಾಕಿದ್ದೀರಾ ಇದಕ್ಕೆ? ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿದ್ದೀನಿ. ಒಂಚೂರು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ಗೆ ಬಿಟ್ಟು ತುಪ್ಪದಲ್ಲಿ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇದಾದಮೇಲೆ ಗ್ರೇವಿ ಕಡೆ ಹೋಗೋಣ. ಪನ್ನೀರು ಶಾಲೋ ಫ್ರೈ ಆಗಿದೆ. ಇವಾಗ ಕರ್ಡ್ನ ನಾವು ಬೀಟ್ ಮಾಡ್ಕೋಬೇಕು, ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೀಟ್ ಮಾಡ್ಕೋಬೇಕು. ಮತ್ತು ಟೊಮ್ಯಾಟೊ ಪ್ಯೂರಿ ಮಾಡಿ ಇಟ್ಕೊಂಡಿರಬೇಕು. ಒಂದು 5 to 6 ಟೊಮ್ಯಾಟೋಸು ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆನಿಯನ್ಸ್ ಚಾಪ್ ಮಾಡಿ ಇಟ್ಕೊಂಡಿರ್ಬೇಕು. ಇದಿಷ್ಟು ರೆಡಿಯಾಗಿದೆ, ಮಿಕ್ಕಿದೆಲ್ಲ ಆರಾಮಾಗಿ ಆಗಿಬಿಡುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಎಣ್ಣೆ ಸ್ವಲ್ಪ ಕಾದಂಗೆ ಆಮೇಲೆ ಸ್ಪೈಸಸ್ ಹಾಕೋಣ. ಇವಾಗ ಸ್ವಲ್ಪ ಜೀರಿಗೆ, ಒಂಚೂರು ಏಲಕ್ಕಿ, ಅದು ಚಕ್ಕೆ, 2 ಏಲಕ್ಕಿ, ಇದು ಬಿರಿಯಾನಿ ಎಲೆ, 4 ಲವಂಗ, ಇನ್ನು ಮಿಕ್ಕಿದು ಈರುಳ್ಳಿ ಫೈನ್ ಚಾಪ್ ಆಗಿರಬೇಕು. ಇವಾಗ ಇದಕ್ಕೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಹಾಕ್ಲಮ್ಮ. ನಮ್ಮದು ಪಕ್ಕ ಮೆಷರ್ಮೆಂಟ್ಸ್ ಇಲ್ಲ, ಸುಮ್ಮನೆ ಅಂದಾಜ್ ಮೇಲೆ ನಾವು ಹಾಕೋದು. ಯಾಕಂದರೆ ನಮ್ಮ ಮನೆಯಲ್ಲಿ ಕ್ವಾಂಟಿಟಿ ಜಾಸ್ತಿ ಅಂದರೆ ಗ್ರೇವಿ ಎಲ್ಲರೂ ಜಾಸ್ತಿ ತಿಂತಾರೆ. ಸೊ ನಾವು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ತೀವಿ. ಅದಕ್ಕೆ ನಿಮಗೆ ಇದು ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. 5 ಮೆಂಬರ್ಸ್ ತಿನ್ನೋದಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗಿದೆ, ಇನ್ನೊಂಚೂರು ಹೋಗಬೇಕು. ಟೊಮ್ಯಾಟೊ ಪ್ಯೂರಿ ಹಾಕಿದ್ದು ಒಂದು ಜಸ್ಟ್ 2 ಮಿನಿಟ್ಸ್ ಅದು ಬಾಯ್ಲ್ ಬರೋಕ್ಕಾಗತ್ತೆ, ಒಂದು ಕುದಿ ಬರುತ್ತೆ ಅಲ್ವಾ, ಆವಾಗ ನಾವು ಪೌಡರ್ಸ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಪೌಡರ್ಸ್ ಫ್ರೈ ಆಗಿ ಅದ್ರದ್ದು ಮಸಾಲ ಟೇಸ್ಟ್ ಸ್ಮೆಲ್ ಹೋಗಬೇಕು. ಆ ಸ್ಮೆಲ್ ಹೋದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ತೀವಿ. ಇವಾಗ ಇಷ್ಟು ಟೊಮ್ಯಾಟೊ ಪ್ಯೂರಿ ಹಾಕ್ತಿದ್ದೀವಿ. दही बनाओ ಇವಾಗ ಇದು ಗರಂ ಮಸಾಲ ಸ್ವಲ್ಪ ಬಾಯ್ಲ್ ಬರ್ತಿದೆ, ಅದಕ್ಕೆ ಗರಂ ಮಸಾಲ ಹಾಕ್ಬಿಟ್ಟು ಧನಿಯಾ ಪುಡಿ,
ಚಿಲ್ಲಿ ಪೌಡರ್, ಆಮೇಲೆ ಒಂಚೂರು ಅರಿಶಿನ. ಸಾಲ್ಟು ಹಾಕಬೇಕು, ಅದು ನೋಡ್ಕೊಂಡು. ಇನ್ನೊಂಚೂರು ಹಾಕು. ಟೇಸ್ಟ್ ನೋಡ್ಕೊಂಡು ಇನ್ನ ನಾವು ಮಸಾಲ ಬೇಕಾದರೆ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಬೇಯೋ ಥರ ಆದಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕಿ. ಇವಾಗ ಒಂಚೂರು ಉಪ್ಪು, ಸಾಲ್ಟ್ ಹಾಕಿಲ್ಲ ಇನ್ನು. ಅದೇ ಉಪ್ಪು ಹಾಕಬೇಕು. ಚಿಲ್ಲಿ ಪೌಡರ್ ಏನೊಂಚೂರು ಹಾಕ್ಬೇಕು ಅನ್ಸುತ್ತೆ. ಅದು ಸ್ವಲ್ಪ ಆಗಲಿ, ಟೇಸ್ಟ್ ನೋಡಿ, ಕಲರ್ ನೋಡಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಏನಿದೆ ಜಾಸ್ತಿ ಖಾರ ಇಲ್ಲ, ಸೊ ಹಾಕಿದ್ರು ಹಾಕೋದಿಲ್ಲ. ಜಸ್ಟ್ ಟೇಸ್ಟ್ ಇಟ್ ಆಫ್ ಸ್ಮೆಲ್ ಇಟ್. ಒಂಚೂರು ಚಿಲ್ಲಿ ಪೌಡರ್ ಮತ್ತು ಒಂಚೂರು ಗರಂ ಮಸಾಲ ಹಾದ ತಕ್ಷಣ ಒಂಚೂರು ಟರ್ನ್ ಮಾಡಿಬಿಟ್ರೆ ಅವಾಗ ಗಂಟು ಕಟ್ಕೊಳ್ಳೋದು. ನಿಮ್ಗೆ ಸ್ಮೆಲ್ ನೋಡಿದ್ರೂ ಗೊತ್ತಾಗತ್ತೆ ಒಂದೊಂದ್ಸತಿ ಹೇಗಿದೆ, ಸ್ಪೈಸಸ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಅಥವಾ ಹಿಂಗೆ ಮಾಡುವಾಗ ಒಂಚೂರು 2 seconds ಅಥವಾ ಒಂದು 10 seconds ಆದಮೇಲೆ ನಿಮ್ಮ ಸ್ಮೆಲ್ಲು ಚೇಂಜ್ ಆಗುತ್ತೆ. ಯಾವುದಾದ್ರೂ ಒಂದು ನಿಮಗೆ ಜಾಸ್ತಿ ಆಯಿತು ಇಲ್ಲ ಕಡಿಮೆ ಆಯಿತು ಅಂತ, ಸಪೋಸ್ ಮಸಾಲ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ಆಮೇಲೆ ನೀವು ಮತ್ತೆ ನೀರು ಮತ್ತು ಕರ್ಡ್ ಎಲ್ಲ ಹಾಕ್ತೀವಲ್ವಾ, ಸೊ ಒಂಚೂರು ಜಾಸ್ತಿನೇ ಹಾಕ್ಕೊಂಡ್ರು ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ. ಇವಾಗ ಒಂಚೂರು ಕರ್ಡ್ ಹಾಕೋಣ. ಕುತ್ಕೊಂಡು ನೋಡ್ತಾನೆ ಮತ್ತಿದ್ದೆ. ಸೊ ಟೊಮ್ಯಾಟೊ ಪ್ಯೂರಿ ಫ್ರೈ ಆದಮೇಲೆ ಡ್ರೈ ಸ್ಪೈಸಸ್ ಹಾಕೊಂಡ್ವಲ್ಲ, ಅದಾದಮೇಲೆ ಒಂಚೂರು ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅವಾಗ ಇಲ್ಲಿ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳುತ್ತೆ, ಹಿಂಗೆ ಒಂಚೂರು ಎಣ್ಣೆ ಬಿಟ್ಕೊಳ್ಳುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅದು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಗ್ರೇವಿ ಕುಕ್ ಆಗಿರೋದು ಸ್ಮೆಲ್ ಬರುತ್ತೆ. ಅವಾಗ ಒಂಚೂರು ಟೇಸ್ಟ್ ಮಾಡಿಕೊಂಡು ನಿಮ್ಗೆ ಏನಾದರೂ ಇನ್ನೂ ಸ್ಪೈಸಸ್ಸು ಅಥವಾ ಸಾಲ್ಟ್ ಏನಾದರೂ ಬೇಕಾದರೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ಪನ್ನೀರ್ ಹಾಕ್ಕೊಳ್ಬೇಕು. ಇವಾಗ ನಾನು ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ನಾವು ಆಲ್ರೆಡಿ ಕರ್ಡ್ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ನಿಮ್ಗೆ ಇನ್ನೂ ಸ್ವಲ್ಪ ಕ್ರೀಮಿ ಫ್ಲೇವರ್ ಬರಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಒಂಚೂರು ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಅದು ಧಾಬಾ ಸ್ಟೈಲ್ ಥರ ನಿಮಗೆ ಬಟ್ರಿ ಟೇಸ್ಟು ಅಥವಾ ತುಪ್ಪ ಟೇಸ್ಟ್ ಬರುತ್ತೆ. ನಿಮ್ಗೆ ತುಪ್ಪ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಕೊಬೋದು. ಸೊ ಇದಾಗಿದೆ. ಒಂದು ಸ್ವಲ್ಪ ಬಾಯ್ಲ್ ಹಾಕೋದು ಬಿಟ್ಬಿಟ್ಟು ಮೇಲೆ ಕಸ್ತೂರಿ ಮೇಥಿ ಒಂಚೂರು ಹಾಕಬೇಕು. ಇವಾಗ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಗ್ರೇವಿ ಆಯಿತು. ಇದ್ರ ಜೊತೆ ಪನ್ನೀರ್ ಗ್ರೇವಿ ಜೊತೆ ನಾವು ರೆಗ್ಯುಲರಾಗಿ ಚಪಾತಿ ತಿಂತೀವಿ. ಸೊ ಚಪಾತಿ ನಾದಿಟ್ಕೊಂಡಿದ್ದೀನಿ ಹಿಟ್ಟು, ಚಪಾತಿ ಲಟ್ಟಿಸ್ಬಿಟ್ಟು ಸುಟ್ಟಬೇಕು. ಇವಾಗ ಒಂಚೂರು ಕಸ್ತೂರಿ ಮೇಥಿನ ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ನಿಮ್ಗೆ ಪೌಡ್ರ್ ಥರ ಆಗಿರಬೇಕು. ಇದನ್ನು ಜಾಸ್ತಿ ಹಾಕಬೇಡಿ, ಅದು ಕಹಿ ಬಂದುಬಿಡುತ್ತೆ ಟೇಸ್ಟು. ಸ್ವಲ್ಪ ಹಾಕಬೇಕು, ಹೀಗೆ ಮೇಲೆ ಸ್ವಲ್ಪ ಹಾಕಿ. ಇದು ಮಾತ್ರ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಬೇಕು, ಯಾಕಂದರೆ ಇದು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಕಮ್ಮಿ ಹಾಕಿದ್ರೆ ಟೇಸ್ಟ್ ಬರಲ್ಲ. ಸೊ ಇದನ್ನು ಒಂಚೂರು ನೋಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಸೊ ಅದನ್ನು ಮುಚ್ಚಿಬಿಟ್ಟು 5 minutes ಮುಚ್ಚಿಬಿಟ್ಟು ಆಫ್ ಮಾಡ್ಕೊಬೋದು. ಆಗಷ್ಟೇ ಚಪಾತಿ ಮಾಡಿಕೊಂಡು ಎಲ್ಲರಿಗೂ ಸುಟ್ಟು ನಾನು ಲಟ್ಟಿಸ್ದೆ. ಅಮ್ಮಗೆ
ಆಗ್ತಿರ್ಲಿಲ್ಲ. ಸೊ ಡ್ಯಾಡಿ ಒಂಚೂರು ಚಪಾತಿ ಸುಟ್ಕೊಟ್ರು ಮತ್ತು ಯಶಸ್ವಿನಿ ಒಂಚೂರು ಸುಟ್ಕೊಟ್ರು. ಸೊ ಇವಾಗೆಲ್ಲ ತಿನ್ಕೊಂಡಾಯಿತು. ಇವತ್ತಿಗೆ ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಮತ್ತು ಎಂಥದೇ ವ್ಲಾಗ್ಸ್ ಬರ್ತಾ ಇರಲಿ ಅಂತ ನೀವು ಆಶಿಸ್ತಾ ನಾವು ನಿಮ್ಮ ಪ್ರೀತಿ ಹಾರೈಕೆ ಎಲ್ಲ ಬೀಳ್ತೀವಿ. ನಿಮ್ಗೆ ಯಾವ ಥರ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಹೇಗಿದೆ ಅಂತ ನೀವು ಮಾಡಿ ನಮಗೆ ಹೇಳಿ ಹೇಗೆ ಬಂದಿತ್ತು ಅಂತ. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್.